ಅಗಲೀಕರಣ ಮಾಡೋದಕ್ಕೆ ಲೋಕೋಪಯೋಗಿ ಇಲಾಖೆ PWD ಇಂದ 2,40,00,000 ರೂಪಾಯಿಯನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮಂಜೂರು ಮಾಡಿಸಿದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಆದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತ ಡಯಾಗ್ನೋಸ್ಟಿಕ್ ಸೆಂಟರ್ಗೆ 8,20,00,000 ಕೊಟ್ಟಿದ್ದಾರೆ. ಇದೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸರ್ಕಾರಿ ಆಸ್ಪತ್ರೆಗೆ. ಮತ್ತೆ ಇನ್ನೊಂದು ನ್ಯೂ ಬ್ಲಾಕ್ ನಲ್ಲಿ ಸೇಮ್ಗೆ MRI ಯಂತ್ರವನ್ನು ಅಳವಡಿಸಲು 11 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಮತ್ತೆ ಇನ್ನೊಂದು CT ಸ್ಕ್ಯಾನ್, ಮಾಸ್ಟರ್ ಹೆಲ್ತ್ ಚೆಕಪ್ ಅತ್ಯಗತ್ಯವಿರುವ ವೈದ್ಯಕೀಯ ಸಲಕರಣೆಗಳನ್ನು ಪ್ರಯೋಗಾಲಯಕ್ಕೆ ಲ್ಯಾಬ್ಗಳಿಗೆ ಮತ್ತೆ 7 ಕೋಟಿ ರೂಪಾಯಿ ಇದೇ ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲಾ ಆಸ್ಪತ್ರೆಗೆ ಕೊಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ UGD ಸರಿ ಇಲ್ಲ, UGD ವಾಟರ್ ಏನ್ ಚಿಕ್ಕಬಳ್ಳಾಪುರಕ್ಕೆ ಲೆಟ್ರಿನ್ ನೀರು, ರೀಸಸ್ ನೀರು ಗೋಪಾಲ್ ಅಮಾನಿ ಕಂದುವಾರ ಕೆರೆ ಸೇರ್ತಾ ಇತ್ತು. ಅದಕ್ಕೆ ಬೈರ್ತಿ ಸುರೇಶ್ ನಗರಾಭಿವೃದ್ಧಿ ಸಚಿವರ ಕಡೆಯಿಂದ 30 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಇದೇ 30 ಕೋಟಿ ರೂಪಾಯಿನ ನಗರಸಭಾ ಸದಸ್ಯರು ಮೊನ್ನೆ ತಾನೇ ಏನು ಅವರ ಕಾಲ ಅವಧಿ ಮುಗಿದಿದೆ, ಇವಾಗ ಅವರಿಲ್ಲ. ಅವ್ರು ಇದ್ದಂತ ಸಂದರ್ಭದಲ್ಲಿ ಹಳೆ 40 ಕೋಟಿ, ಇವಾಗ ಕೊಟ್ಟಿರೋದು 30 ಕೋಟಿ, 70 ಕೋಟಿ ರೂಪಾಯಿ ನಗರಸಭಾ ಸದಸ್ಯರು 30 ಜನಕ್ಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದಿಂದ ಇಂಥ ಅನುದಾನ ಬಂದಿದೆ. ಈ ರೀತಿ ಒಂದೊಂದು ಸದಸ್ಯರಿಗೆ ಇಷ್ಟಿಷ್ಟು ಅಂತ ಅಲೋಕೇಶನ್ ಮಾಡಿ ಟೆಂಡರ್ಗಳು ಮಾಡಿ ಕಾಮಗಾರಿಗಳು ನಡೆದಿದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಅವಕಾಶ ಇರ್ತಿಲ್ವಾ? ನೀವು ಯಾರ ಬಳಿನೂ ಹೋಗಿ ಅದನ್ನ ಆಕ್ಷನ್ ಪ್ಲಾನ್ ಮಾಡಲ್ಲ, ಜಿಲ್ಲಾಧಿಕಾರಿಗಳ ಹತ್ರ ಕೂತ್ಕೊಂಡು ಆಕ್ಷನ್ ಪ್ಲಾನ್ ಮಾಡಲ್ಲ, ಏನು ಮಾಡಲ್ಲ. ಮಾತಿರ್ತಿದ್ರೆ ಏನಿದು ನಗಪಾಟ್ಲಾಗಿದೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಇರ್ತಕ್ಕಂಥ 10 ಕೋಟಿ ರೂಪಾಯಿ ಸೇಮ್ ಅವರ ಇಲಾಖೆಯಿಂದನೇ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಏನು ಕ್ರೀಡಾಂಗಣ ಅಭಿವೃದ್ಧಿಗೆ ಬಹಳ ಈ ಕಾಲಕ್ಕೆ ತಕ್ಕನಾಗೆ ಎಲಿವೇಶನ್ ಬರಬೇಕು, ಕ್ರೀಡಾಂಗಣ ಕಟ್ಟಬೇಕು. ಈಗ ಸದ್ಯಕ್ಕೆ 10 ಕೋಟಿ ಕೊಟ್ಟಿದ್ದೀನಿ, ಮತ್ತೆ ಕೂಡ ಇನ್ನ 10 ಕೋಟಿ ರೂಪಾಯಿ ಹಾಕ್ತೀನಿ ಡೆವಲಪ್ಮೆಂಟ್ಗೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ 10 ಕೋಟಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಕೆಲಸ ಕೂಡ ನೀವು ಮಾಧ್ಯಮದವ್ರು ನೋಡ್ಬೋದು, ಕೆಲಸ ನಡೀತಾ ಇದೆಯಲ್ವಾ.